ಚಾಮರಾಜನಗರ ಮೀಸಲು ಕ್ಷೇತ್ರದ ಸಂಸದರಾದ ಸುನೀಲ್ ಬೋಸ್ರವರು ಕೊಳ್ಳೇಗಾಲ ಪಟ್ಟಣಕ್ಕೆ ಆಗಮಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದರು. ಚಾಮರಾಜನಗರ ಮೀಸಲು ಕ್ಷೇತ್ರದ ಸಂಸದರಾಗಿ ಆಯ್ಕೆಯಾದ ಸುನೀಲ್ ಬೋಸ್ರವರು ಇದೇ ಪ್ರಥಮ ಬಾರಿಗೆ ಕೊಳ್ಳೇಗಾಲ ಪಟ್ಟಣಕ್ಕೆ ಆಗಮಿಸಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ನಾನು ಗೆದ್ದ 1.5 ತಿಂಗಳ ಬಳಿಕ ನಾನು ಕ್ಷೇತ್ರಕ್ಕೆ ಆಗಮಿಸಿದ್ದೇನೆ. ಆದರೆ ಇದಕ್ಕೂ ಮೊದಲು ನನ್ನ ಮೇಲೆ ವಿರೋಧ ಪಕ್ಷದವರು ಸುಮ್ಮನೆ ಅಪಪ್ರಚಾರ ಮಾಡುತ್ತಿದ್ದಾರೆ. ಹೀಗಾಗಿ ನಾನು ಅವರ ಅಪಪ್ರಚಾರಕ್ಕೆ ಮುಂದಿನ ದಿನಗಳಲ್ಲಿ ತಕ್ಕ ಉತ್ತರ ನೀಡುತ್ತೇನೆ. ನಾನು ನಿಮ್ಮ ಮುಖಾಂತರ ತಿಳಿಸುವುದೇನೆಂದರೆ, ಕೇಂದ್ರದಿಂದ ಬಂದಂತಹ ಅನುದಾನಗಳನ್ನು ಆ ಮುಖಂಡರ ಜೊತೆಗೆ ಚರ್ಚಿಸಿ ಕ್ಷೇತ್ರದ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆ ನೀಡಿ ನನ್ನನ್ನು ಗೆಲ್ಲಿಸಿದಂತಹ ಜನಗಳ ಜೊತೆ ಇದ್ದು ಅವರ ಋಣ ತೀರಿಸುವ ಕೆಲಸ ಮಾಡುತ್ತೇನೆ ಎಂದರು. ಇದೇ ಸಂದರ್ಭದಲ್ಲಿ ಹನೂರು ಮಾಜಿ ಶಾಸಕರಾದ ಆರ್ ನರೇಂದ್ರ, ಕೊಳ್ಳೇಗಾಲ ಬ್ಲಾಕ್ ಅಧ್ಯಕ್ಷರಾದ ತೋಟೇಶ್, ಕೊಳ್ಳೇಗಾಲ ನಗರಸಭೆಯ ಸದಸ್ಯರು ಹಾಗೂ ಕಾಂಗ್ರೆಸ್ನ ಹಲವು ಮುಖಂಡರು ಉಪಸ್ಥಿತರಿದ್ದರು. ಋಣಿಯಾಗಿದ್ದು ಅವ್ರ ಜೊತೆ ಇದ್ದು ಕೆಲಸ ಮಾಡುವಂಥ ಕೆಲಸ. ಜಿಲ್ಲೆಯಲ್ಲಿ ಕೇಂದ್ರ ರೈಲ್ವೆ ಯೋಜನೆಗಳು ನೆನಗುದಿದೆ ಸರ್. ನೋಡಿ, ಈಗಾಗಲೇ ನಾವು ರೈಲ್ವೆ ಯೋಜನೆಗೆ ನಮ್ಮ ಸೋಮಣ್ಣ ಸಾಹೇಬರು ಸಿಕ್ಕಿದ್ರು, ಅವ್ರಿಗೂ ಕೂಡ ಹೇಳಿದ್ದೀವಿ. ಆಮೇಲೆ ನಾನು ಇದೊಂದು ಈ ಬಜೆಟಲ್ಲಿ ಸೇರಿಸ್ತೀವಿ ಅಂತ ಹೇಳಿದ್ದಾರೆ. ಕನಕಪುರ ಮಾರ್ಗದ್ದು ಅದು ಈ ಬಜೆಟಲ್ಲಿ ಘೋಷಣೆಯನ್ನು ಮಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅದು ಆಗುತ್ತೆ. ಹಾಗೆ ನಮ್ಮಲ್ಲಿ ಅತಿ ಹೆಚ್ಚು ನನ್ನ ವ್ಯಾಪ್ತಿಗೆ ಅರಣ್ಯ ಪ್ರದೇಶ ಬರುವಂಥದ್ದು ಸುಮಾರು 45% ಅಷ್ಟು ಅರಣ್ಯ ಪ್ರದೇಶ ಬರುವಂಥದ್ದು. ಅಲ್ಲಿ ಭಾಳ ತುಂಬಾ ಯೋಜನೆಗಳಿದೆ ಅಂತ ನಾನು ತಿಳ್ಕೊತಾ ಬಂದಾಗ ಆ ಜನಗಳಿಗೆ, ಅಂದರೆ ಅಲ್ಲಿ ವಾಸ ಮಾಡುವಂಥ ಜನಗಳಿಗೆ ತುಂಬ ಕೇಂದ್ರದಿಂದ ಸೌಲಭ್ಯಗಳಿದೆ ಅಂತ ಕೇಳಿದ್ದೀನಿ. ಹೆಚ್ಚು ಸೌಲಭ್ಯಗಳನ್ನ ತಂದು, ಯಾಕಂದರೆ ನನಗೆ ಎಷ್ಟು ಎಲ್ಲ ಕಡೆ ಒಂದು ದೂರ ಅಂದರೆ ಒಂದು ಈಗ ಮತ್ತೆ ಮುಂದಿನ ವಾರದಿಂದ ಅಧಿವೇಶನ ಶುರು ಆಗುತ್ತೆ. ಅದು ಮುಗಿದ ಮೇಲೆ ಒಂದು ಅರಣ್ಯ ಅಧಿಕಾರಿಗಳನ್ನ ಒಂದು ಸಭೆಯನ್ನು ಮಾಡಿ, ಯಾಕೆ ನನ್ನ ಅಲ್ಲಿ ವಾಸ ಮಾಡ್ತಿರೋಂಥ ಜನ ಆವಾಗಿಂದಲೂ ಅದಕ್ಕೆ ರೂಢಿಸ್ಕೊಂಬಂದಿರೋಂಥದ್ದು. ಅವ್ರಿಗೆ ಬೇರೆ ಕಡೆ ನೀವು ಸ್ಥಳಾಂತರ ಮಾಡಿದ್ರೆ ಅವರು ಒಪ್ಪೋದಿಲ್ಲ. ಅದು ಅವ್ರ ಹಕ್ಕು ಕೂಡ. ಆಗಲಿಂದ ಅದು ಕಾಡು ಮಧ್ಯೆ ವಾಸವಿದ್ದು ಆ ವಾತಾವರಣಕ್ಕೆ ಅವರು ಅಡ್ಜಸ್ಟ್ ಆಗಿರ್ತಂದರೆ ಅದಕ್ಕೇ ಹೊಂದ್ಕೊಂಡಿರುವಂಥದ್ದು. ಅವ್ರನ್ನ ಒಪ್ಪಿಸುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಅನ್ನೋದು ನನ್ನ ಕೇಳ್ಪಟ್ಟಂಥದ್ದು. ನಾನು ಸುಮ್ಮನೆ ಕೇಳಿದಾಗ ಆ ಮುಂದಿನ ದಿನಗಳು ಆಗ್ದೇನೆ ಅಲ್ಲೇ ಅವ್ರಿಗೆ ಬದುಕುವಂಥ ಎಲ್ಲ ಹಕ್ಕು ಇರೋದ್ರಿಂದ ಅಲ್ಲೇ ಅವ್ರ ಮೂಲಭೂತ ಸೌಕರ್ಯಗಳು ಕೊಟ್ಟು ಅವ್ರನ್ನ ಅಲ್ಲೇ ಇರುವಂಥ ಕೆಲಸಗಳನ್ನ ಮಾಡ್ತೀನಿ. ಅದಕ್ಕೂ ಮುಂಚೆ ಅರಣ್ಯ ಅಧಿಕಾರಿಗಳನ್ನ ಕರೆದು, ಯಾಕೆಂದರೆ ಯಾಕೆ ಅವ್ರನ್ನ ಅಲ್ಲಿಂದ ಕಳಿಸ್ತಾ ಇದ್ದೀರಿ ಬೇರೆ ಕಡೆ ಅನ್ನೋದನ್ನು ಕೂಡ ತಿಳ್ಕೊಂಡು ಆ ರೀತಿ ಆಗದೆ ಅಲ್ಲೇ ಅವ್ರಿಗೆ ಮೂಲಭೂತ ಸೌಕರ್ಯ ಕೊಟ್ಟು ವಾಸ ಮಾಡುವಂಥ